ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ರೋಹಿಣಿ ತಾಯಿನ ಅಡ್ಮಿಟ್ ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ತುಂಬ ಬೇಜಾರು ಮಾಡಿಕೊಂಡು ರೋಹಿಣಿ ಆಸ್ಪತ್ರೆಗೆ ಬರ್ತಾಳೆ. ಏನಾಯ್ತು ಅಂತ ಕೇಳಿದಾಗ, ಏನಾಯ್ತು ಗೊತ್ತಿಲ್ಲಮ್ಮ, ಇದಕ್ಕಿದಂಗೆ ಹೊರಗಡೆ ನಿಂತಿದ್ರು, ಏನೇ ತಲೆ ಸುತ್ತ ಬಿದ್ದೋದ್ರು, ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಸೇರ್ಸಿದ್ವಿ. ಇವರು ಕೂಡ ಏನು ಹೇಳ್ತಾ ಇಲ್ಲ, ಅದಕ್ಕೆ ನಿನಗೆ ಫೋನ್ ಮಾಡಿದ್ವಿ. ಅಕ್ಕಪಕ್ಕದವರೆಲ್ಲ ಹೇಳ್ತಾರೆ, ಅಮ್ಮ ಏನಮ್ಮ ಆಯ್ತು, ಎದ್ದಳಮ್ಮ, ಕಲ್ಯಾಣಿ ಬಂದಿದ್ದೀನಿ ಎದ್ದಳಮ್ಮ ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ. ಅತ್ತೆ ನನಗೆ ಭಯ ಆಗ್ತಾ ಇದೆ ಅತ್ತೆ, ಅಜ್ಜಿ ಯಾಕೆ ಕಂಡ್ಬಿಡ್ತಾ ಇಲ್ಲ ಅಂತ ಕ್ರಿಶ್ ಕೇಳ್ತಾನೆ. ಏನೂ ಆಗಲ್ಲ ಸುಮ್ನೀರು ಕಂದ, ಅಜ್ಜಿ ಹುಷಾರಾಗ್ತಾರೆ ಅಂತ ರೋಹಿಣಿ ಹೇಳ್ತಾಳೆ. ಅದೇ ಸಮಯಕ್ಕೆ ರೋಹಿಣಿ ಹೇಳ್ತಾ ಇರೋದು ನೋಡಿ ಬೇಜಾರು ಮಾಡ್ಕೊಂಡು ಅವ್ರ ತಾಯಿ ಮಾಸ್ ತೆಗೆದು, ನಂಗೇನು ಆಗಿಲ್ಲ ರೋಹಿಣಿ, ನೀನು ಅಳ್ಬೇಡ, ನೀವು ಆರಾಮಾಗಿರು, ನೋಡು ನನಗೆ ಒಂದೇ ಯೋಚನೆ ಕಣೆ, ಜೀವನ ಏನೋ ಸರಿ ಹೋಯ್ತು, ಈಗ ನೀನು ಚೆನ್ನಾಗಿದೆಯಾ, ಆದರೆ ಮುಂದೆ ಕ್ರಿಶ್ ಜೀವನ ಹೇಗೆ ಅಂತ ಅದೇ ನನಗೆ ಭಯ ಆಗ್ತಾ ಇದೆ. ನನ್ನ ಪರಿಸ್ಥಿತಿ ಈಗ ಹೀಗಾಗಿದೆ, ಅಕಸ್ಮಾತ್ ಏನಾದರೂ ನಾಳೆ ನಾನು ಇಲ್ಲ ಅಂತ ಆದರೆ ಅಂತ ಪರಿಮಳ ಹೇಳಿದ ತಕ್ಷಣನೇ, ಏನಮ್ಮ ನೀನು ಮಾತಾಡ್ತಾ ಇರೋದು, ನೀನು ಈ ಥರ ಎಲ್ಲ ಮಾತಾಡಬೇಡ, ನೀನೇ ಈ ಥರ ಮಾತಾಡಿದ್ರೆ ನಾನು ಮತ್ತೆ ಕ್ರಿಶ್ ಎಲ್ಲಮ್ಮ ಹೋಗೋದು, ಸರಿ ನೀನು ಈ ಥರ ಮಾತಾಡಿದ್ರೆ ನಾನಂತೂ ಸುಮ್ಮನೆ ಇರಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಅಲ್ಲ ಕಣೆ ರೋಹಿಣಿ, ಕಲ್ಯಾಣಿ ನಾನು ಹೇಳೋದು ಅರ್ಥ ಮಾಡ್ಕೋ, ನಾನು ನೀನು ಎಷ್ಟು ದಿನ ಇರ್ತೀನಿ, ಕೃಷ್ಣ ನೀನು ಚೆನ್ನಾಗಿ ನೋಡ್ಕೋ, ದಯವಿಟ್ಟು ಅವನನ್ನು ಬಿಟ್ಟೋಗ್ಬೇಡ ಕಣೆ, ಕರ್ಕೊಂಡೋಗಿ ಎಲ್ಲಾದರೂ ಸೇರಿಸ್ಬಿಡ್ಬೇಡ, ಅವನನ್ನ ನಿನ್ನ ಜೊತೆಗೆ ಇಟ್ಕೋ, ಅವ್ನು ತುಂಬ ಚೆನ್ನಾಗಿ ನೋಡ್ಕೋ ಅಂತ ಹೇಳಿ ತುಂಬ ಬೇಜಾರಿಂದ ಪ್ರಮೀಳಾ ಅವರು ರೋಹಿಣಿ ಹತ್ರ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಡಾಕ್ಟರ್ ಬರ್ತಾರೆ. ಡಾಕ್ಟರ್ ನಮ್ಮ ತಾಯಿಗೆ ಏನಾಗಿದೆ ಅಂತ ರೋಹಿಣಿ ಕೇಳ್ತಾಳೆ. ಅವರು ತುಂಬಾನೇ ವೀಕ್ ಆಗಿದ್ದಾರೆ, ಅವರು ಊಟ ತಿಂಡಿ ಮಾತ್ರೆ ಎಲ್ಲ ಕರೆಕ್ಟ್ ಟೈಮ್ ಟು ಟೈಮ್ ತಗೊತಾ ಇಲ್ಲ ಅಂತ ಅನಿಸುತ್ತೆ, ಎಲ್ಲ ಕೆಲಸನೂ ಅವರೇ ಮಾಡ್ತಾರೆ ಅನಿಸುತ್ತೆ. ಡಾಕ್ಟರ್ ಹೇಳ್ತಾರೆ, ಹೌದು ನಾನು ಇವರು ಊರಲ್ಲಿರೋದು, ನನ್ನ ಜೊತೆ ಇಲ್ಲ ಇವರು ಅಂತ ರೋಹಿಣಿ ಹೇಳ್ತಾಳೆ. ಕೆಲಸ ಮಾಡಿ, ಇವ್ರು ಯಾವುದೇ ರೀತಿ ಕೆಲಸ ಮಾಡದಿರೋ ಥರ ನೋಡ್ಕೊಳ್ಳಿ, ಇಲ್ಲಾಂದರೆ ಇವ್ರಿಗೆ ಕೆಲಸ ಮಾಡದಿರೋ ಥರ ಒಬ್ರನ್ನ ಕೆಲಸಗಾರನ ಇಡಿ, ಇವರು ಕೆಲಸ ಮಾಡಿದ್ರೆ ಮುಂದೆ ತೊಂದರೆ ಆಗುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ಸರಿ ಇದೇ ತರ ಆದ್ರೆ ಮುಂದಿನ ಸರಿ ಅವ್ರನ್ನ ಕಾಪಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಅಂತ ಡಾಕ್ಟರ್ ಹೇಳಿದಾಗ ನೀನು ತುಂಬಾ ಬೇಜಾರು ಮಾಡ್ಕೊಂಡು ನೋಡ್ತಾ ಇರ್ತಾಳೆ. ಎಂತ ಪರಿಸ್ಥಿತಿ ಬಂದ್ಬಿಡ್ತು ನನಗೆ, ನನ್ನ ಗಂಡನ ಮನೇಲಿ ಯಾವ ವಿಷಯನೂ ಹೇಳೋ ಆಗೋ ಇಲ್ಲ, ಜೊತೆಗೆ ಇಲ್ಲಿ ಎಲ್ಲದನ್ನು ಸಂಭಾಳಿಸ್ಕೊಂಡು ಹೋಗ್ಬೇಕು, ಏನ್ ಮಾಡೋದು ಅಂತ ಟೆನ್ಷನ್ ಮಾಡ್ಕೊಂಡು ರೋಹಿಣಿ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಶ್ರುತಿ ಅವ್ರ ತಾಯಿಗೆ ಬೈದು, ರವಿ ನಾನು ನಮ್ಮ ತಾಯಿಗೆ ಕರೆಕ್ಟಾಗಿ ಹೇಳದ್ನಲ್ವಾ, ಸರಿಯಾಗಿ ಬೈದೆ ಅಲ್ವಾ, ಅಲ್ಲ ಶ್ರುತಿ ನೀನು ನಿನ್ ತಾಯಿಗೆ ಏನಾದ್ರೂ ಹೇಳ್ಕೊ, ಅದಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ಆ ವಿಷಯಕ್ಕೆ ತಲೆನೇ ಹಾಕೋದಿಲ್ಲ ಅಂತ ಇಲ್ಲಿ ರವಿ ಹೇಳ್ತಾನೆ. ರವಿ ಈ ತರ ಹೇಳ್ತಾ ಇದೀಯಾ, ಹಾಗಾದ್ರೆ ನಾನು ಮಾತಾಡಿದ ತಪ್ಪ? ಶ್ರುತಿ ಹೇಳಿದ ತಕ್ಷಣನೇ, ಅಮ್ಮ ತಾಯಿ ನಾನೀಗ ನಿಮ್ ತಾಯಿಗೆ ಕೋಪದಲ್ಲಿ ಬೈದ್ ಬಿಡೋದು, ಅದಾದ್ಮೇಲೆ ನಾವಿಬ್ರು ಜಗಳಾಡಿರೋದನ್ನ ನೆನ್ಪಿಟ್ಕೊಂಡು, ನಾವಿಬ್ರು ಜಗಳಾಡುವಾಗ ಅವತ್ ನನ್ನ ತಾಯಿಗೆ ಬೈದೆ, ನೀನ್ ಯಾರು ನನ್ನ ತಾಯಿಗೆ ಬೈಯಕ್ಕೆ, ಧೈರ್ಯ ಇರ್ಬೇಕು ನಿನಗೆ ನನ್ನ ತಾಯಿ ಬಗ್ಗೆ ಬೈಯಕ್ಕೆ ಮಾತಾಡೋದಕ್ಕೆ ಅಂತ ಹೇಳಿ ಅವತ್ತಿನ ಜಗಳನ ಇವತ್ತು ನೆನ್ಪಿಟ್ಕೊಂಡು ಮತ್ತೆ ನಾವಿಬ್ರು ಜಗಳಾಡೋದು, ಇದೆಲ್ಲ ಯಾಕಮ್ಮ ಬೇಕು, ಪಾಡಿಗೆ ನಾನು ಇರ್ತೀನಿ, ನಿಮ್ ತಾಯಿಗೆ ನೀನೇ ಬೈಕೋ, ನನಗೂ ಸಂಬಂಧ ಇಲ್ಲ ಅಂತ ರವಿ ಹೇಳಿದ ತಕ್ಷಣನೇ, ಹಾಗಿಲ್ಲ ರವಿ ನೀನು ಬರ್ತಾ ಬರ್ತಾ ಒಳ್ಳೆ ಬುದ್ಧಿ ಕಲಿತಾ ಇದೀಯಾ, ಒಳ್ಳೆ ಗಂಡ ಆಗುವಂತ ಎಲ್ಲಾ ಲಕ್ಷಣಗಳು ನಿನ್ನಲ್ಲಿ ಕಾಣಿಸ್ಕೊಳ್ತಾ ಇದೆ, ಯಾಕಂದ್ರೆ ಇಷ್ಟೊಂದು ಭಯ, ಇಷ್ಟಾದ್ರೂ ಭಯ ಇದೆಯಲ್ಲ ಅಂತ ಶ್ರುತಿ ಹೇಳಿದಾಗ, ಇಲ್ದೇ ಇರುತ್ತಾ, ಯಾಕಂದ್ರೆ ನೀನ್ ಯಾರು ಹೇಳು ಶ್ರುತಿ, ಒಂದ್ಸರಿ ಬಾಯಿ ತೆಗೆದು ಮಾತಾಡೋಕೆ ಶುರು ಮಾಡಿದ್ರೆ ಮುಗ್ದೇ ಹೋಯ್ತು, ನಿನ್ ಎದುರುಗಡೆ ಯಾರೇ ಇದ್ರು ಅವ್ರಿಗೆ ಬಾಯಿ ತೆಗಿಯಕ್ಕೆ ಬಿಡೋದಿಲ್ಲ, ಬಾಯಿ ನೋಡಿ ಅವರೇ ಸುಮ್ನಾಗ್ಬೇಕು, ಸೈಲೆಂಟ್ ಆಗ್ಬೇಕು ಅಂತ ರವಿ ಹೇಳಿದಾಗ, ರವಿ ಹಾಗಾದ್ರೆ ನಾನು ಬಾಯಿ ಬಡ್ಕಿ ಅಂತ ಹೇಳ್ತಾ ಇದ್ಯಾ, ಆ ತಾಯಿ ನಿನಗೆ ಯಾರು ಕೂಡ ಎದುರಾಳಿಯಾಗಿ ನಿಂತ್ಕೊಂಡು ಮಾತಾಡೋದಕ್ಕಾಗೋದಿಲ್ಲ, ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ಶ್ರುತಿ ಹತ್ರ ರವಿ ಹೇಳ್ತಾನೆ. ಪರವಾಗಿಲ್ಲ ರವಿ, ನನ್ನ ಬಗ್ಗೆ ಎಲ್ಲ ಕೂಡ ಚೆನ್ನಾಗಿ ತಿಳ್ಕೊಂಡಿದ್ಯಾ ಅಂತ ಶ್ರುತಿ ಕೂಡ ನಗ್ತಾ ಇರ್ತಾಳೆ. ಆದ್ರೂ ಕೂಡ ಈ ನಾಟಕ ಒಂಥರ ಚೆನ್ನಾಗಿತ್ತು, ಅತ್ತೆ ಎಷ್ಟು ಖುಷಿಯಾಗಿದ್ರು ಅಂದ್ರೆ ಅಂತೂ ನಂಬಕ್ಕೆ ಆಗ್ತಾ ಇರ್ಲಿಲ್ಲ, ಅತ್ತೆ ಮೀನಾ ಮತ್ತೆ ನನ್ನ ಬಗ್ಗೆ ಇಷ್ಟೊಂದು ಕೋಪ ಇಟ್ಕೊಂಡಿದ್ದಾರೆ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು, ಇಬ್ರು ದೂರ ಆಗ್ಲಿ ಅಂತ ಇಷ್ಟೊಂದೆಲ್ಲ ಮಾಡ್ತಾ ಇದಾರೆ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು. ರವಿ ಹತ್ರ ಶ್ರುತಿ ಹೇಳ್ತಾ ಇರ್ತಾಳೆ, ಹೌದು ಅವರು ನಿನ್ ಪರನೇ ಇರ್ಬೇಕು, ನೀನು ಯಾವಾಗ್ಲೂ ಅವ್ರ ಪರನೇ ಇರ್ಬೇಕು ಅಂತ ಅವ್ರು ಯೋಚನೆ ಮಾಡ್ತಾರೆ, ಮೀನಾ ಅದಕ್ಕೆ ಪರ ಯಾರೇ ಇದ್ರು ಅವ್ರು ಸಹಿಸಲ್ಲ, ಇದೇ ಒಳ್ಳೆ ಚಾನ್ಸ್ ಅಂತ ಬಾಯಿ ಬಂದಂಗೆಲ್ಲ ಬೈದ್ ಬಿಟ್ಟಿದಾರೆ ಅಷ್ಟೇ. ರವಿ ಹೇಳ್ತಾನೆ, ಹೌದು ರವಿ ಅದು ನಿಜಾನೇ ಅಂತ ಶ್ರುತಿ ಹೇಳ್ತಿರ್ತಾಳೆ. ಅಲ್ಲಿಗೆ ಶಾಂತಿ ಬಂದು, ಶ್ರುತಿ ಏನಮ್ಮ ಮಾಡ್ತಾ ಇದ್ಯಾ, ನಿನ್ ಗಂಡುಗಳೇನಾದ್ರೂ ಕೊಟ್ಲಾ, ಬಾರಮ್ಮ ಊಟಕ್ಕೆ ಅಂದಾಗ, ಬೇಡ ಅತ್ತೆ ಊಟನೇ ಬೇಡ, ಆ ಮೀನಾ ಮಾಡಿರೋ ಅಡ್ಗೆನ ನಾನು ಊಟ ಮಾಡ್ಬೇಕಾ, ಅಂತೂ ಬೇಡ ಅತ್ತೆ ಅಂತ ಶ್ರುತಿ ಹೇಳಿದಾಗ, ಅಯ್ಯೋ ನಮ್ಮನೆ ಅಕ್ಕಿ ಕಣಮ್ಮ, ನೀನ್ ಈ ತರ ಹೇಳ್ತಾ ಇದೀಯ ಊಟ ಮಾಡಲ್ಲ ಅಂತ, ಯಾರು ಅಡ್ಗೆ ಮಾಡಿದ್ರೆ ಏನಂತೆ, ಬಾರಮ್ಮ ಅಡ್ಗೆ ಸಾಮಾನೆಲ್ಲ ತಂದಾಕಿರೋದು ನಾವೇ ತಾನೇ, ಸುಮ್ನೆ ಏನೇನೋ ಹೇಳ್ಬೇಡ, ನೀನ್ ಎದ್ದು ಬಾರಮ್ಮ ಊಟ ಮಾಡೋ, ನೀನ್ ಹಸ್ಕೊಂಡಿದ್ರೆ ನನಗೆ ಸಹಿಸ್ಕೊಳಕ್ ಆಗಲ್ಲ, ತಾಯಿ ಏನಾರು ಬಂದು ಈ ತರ ಕೇಳಿದ್ರೆ ನಾನು ಏನು ಹೇಳೋದು, ಅದೇ ನೀನ್ ದೊಡ್ಡ ಮನೆ ಹುಡುಗಿ, ನಿನಗೆ ಹಸು ತೊಡ್ಕೊಂಡು ಅಭ್ಯಾಸ ಇರಲ್ಲ, ಬಾರಮ್ಮ ಎದ್ದು ಶಾಂತಿ ಹೇಳಿದಾಗ, ಅತ್ತೆ ಏನ್ ಚೆನ್ನಾಗಿ ನಾಟಕ ಆಡ್ತಿದ್ದೀರತ್ತೆ ನೀವು, ನಿಜವಾಗ್ಲೂ ಮತ್ತೆ ನಾನು ಜಗಳಾಡಿರೋದು ನಿಮಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಮಾಡ್ತಿರೋದ್ರಲ್ಲೇ ಗೊತ್ತಾಗ್ತಿದೆ, ಆದ್ರೆ ಅತ್ತೆ ಏನಂತ ಗೊತ್ತಾದ್ರೆ ಪಾಪ ನೀವು ಎಷ್ಟು ಬೇಜಾರು ಮಾಡ್ಕೊಂತೀರೋ ಅಂತ ಶ್ರುತಿ ಮನಸ್ಸಲ್ಲೇ ಅನ್ಕೊಂಡು ನಗ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.